टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದೇ ಟೈಮಲ್ಲಿ ನಿಮ್ಮ ವರದಿ ಮೇಲೂ ಚರ್ಚೆ ಆಗುತ್ತೆ. BJP ಸಂಸದರು ಸಚಿವರು ಎಲ್ಲರೂ ಕೂಡ ಡೈರೆಕ್ಟಾಗಿ ಏನು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ. ಅಂದರೆ ಕರ್ನಾಟಕದಲ್ಲಿ ವಫ್ಕ ಆಸ್ತಿನ ನೀವು ಕೂಡ ಕಬಳಿಸಿದಿರಿ, ಸೊ ಅದಕ್ಕೆ ಒಂದು ರಿಪೋರ್ಟು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಏನು ಅನ್ಸುತ್ತಿದೆ? ಅದೇ ಸುಳ್ಳು ಪ್ರಸ್ತಾವನೆಯಲ್ಲ. ಕೇಂದ್ರ ಸರ್ಕಾರ ಒಂದು ಒಳ್ಳೆ ಆಫೀಸರ್ ತಂಡ CBIಯಿಂದ ಕಳಿಸಿದರೆ 2 ದಿನಗಳಲ್ಲಿ ಗುಲ್ಬರ್ಗ ಅದು ಕಳಿಸಿಬಿಡುತ್ತೆ, ಅದರ ಮುಖವಾಡ ಕಳಿಸಿಬಿಡುತ್ತೆ, ಗೊತ್ತಾಗುತ್ತೆ ಅವ್ರು ಎಷ್ಟರ ಮಟ್ಟಿಗೆ ಅದರಿಂದ. ಅವರೆಲ್ಲ ಭಾಳಷ್ಟು ಮಂದಿ ಇದ್ದಾರೆ, ಧರ್ಮ್ ಸಿಂಗ್ ಅವರೆಲ್ಲ ಅಲ್ಲಿ ಭಾಳ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಬೇನಾಮಿ ಹೆಸರುಗಳಲ್ಲಿ ಪಡ್ಕೊಂಡಿದ್ದಾರೆ. ಕಳೆದ 10 ವರ್ಷದಿಂದ 10-15 ವರ್ಷದಿಂದ ರಿಟರ್ನ್ಸ್ ದುಡ್ಡು ಎಲ್ಲಿಗೆ ಹೋಗ್ತದೆ, ಯಾವ ಅಕೌಂಟಿಗೆ ಹೋಗ್ತದೆ, ಯಾರ ಅಕೌಂಟ್ ಅದು, ಇದು ಇನ್ವೆಸ್ಟ್ಮೆಂಟ್ ಮಾಡಿ ಆಟೋಮ್ಯಾಟಿಕ್ ಬಂದೇ ಬರುತ್ತೆ, ಹೊರಗೆ ಬಂದೇ ಬರುತ್ತೆ. ಇವಾಗ ತಿದ್ದುಪಡಿ ಸುಮಾರು ಮಾಡಿದ್ದಾರೆ, ಅಂದರೆ ತಿದ್ದುಪಡಿಯಲ್ಲಿ ಸಾಕಷ್ಟು ಅಂಶಗಳು ಬಂದು ನೀವು ಗಮನಿಸಿದ್ರೆ ಅನಿಸುತ್ತೆ, ಅದೆಲ್ಲ ಸರಿಯಾಗಿದೆ ಅನಿಸುತ್ತೆ ನಿಮಗೆ? ಭಾಳ ಸರಿಯಾಗಿತ್ತು. ಭಾಳ ಸ್ವಲ್ಪ ತೊಂದರೆ ಆಗ್ಬೋದಿತ್ತು ಅಂತ ತಿಳ್ಕೊಂಡಿದ್ದೀವಿ ನಾವು. ಅದನ್ನು ಡಿಸ್ಕಸ್ ಕೂಡ ಮಾಡಿದ್ದೇವೆ ನಾನು ಕೂಡ ಅದರ ವಿಷಯ ಹೇಳಿದ್ದೇನೆ. ಭಾಳಷ್ಟು ನಾಯಕರುಗಳು ಹೇಳಿದ್ದಾರೆ, ಅದನ್ನು ಕೆಲವೊಂದು ಮಾಡಿಫೈ ಮಾಡಿದ್ದಾರೆ. ಇವಾಗ ಇಲ್ಲಿ ಸಾಕಷ್ಟು ಜನರು ಏನು ವಫ್ಕ ಆಸ್ತಿಗಳನ್ನು ಕಬಳಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ವರದಿನಲ್ಲಿ ನೀವು ಕೊಟ್ಟಿದ್ದೀರಿ. ಸೊ ಇದರ ತನಿಖೆ ಆಗಬೇಕು ಅಂತ ಇನ್ನೂ ಕೂಡ ಒತ್ತಾಯಿಸ್ತೀರಾ ಹೇಗೆ ಅಂತ ಹೇಳಿ? ಖಂಡಿತ ಯಾರು ಮಾಡಿದ್ದಾರೋ ಅದು ಹಾಗೇ ಆಗುತ್ತೆ. ಈ ಬಂದ ನಂತರ ಯಾರ್ಯಾರೆಲ್ಲ ಕಬಳಿಕೆ ಮಾಡಿದ್ದಾರೋ, ಯಾರ್ಯಾರು ಲೂಟಿ ಮಾಡಿದ್ದಾರೋ, ಯಾರ್ಯಾರು ಕಲ್ಪಿಸಿದ್ದಾರೋ ಅವರಿಗೆ ಖಂಡಿತವಾಗಿ ಸಜ್ಜೆ ಆಗೇ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟರಾ ಇಲ್ಲ ಕೊಡ್ತೀರಾ ಮುಂದೆ ಹೇಗೆ? ಈಗ ನಾನು ಕಮಿಷನರ್ ಪೊಲೀಸಿಗೆ ನನಗೆ ಮೆಸೇಜ್ ಕೊಟ್ಟಿದ್ದೇನೆ ಅವರಿಗೆ. ನಾನು ಇಲ್ಲ ಕೊಡುವ ಅಗತ್ಯ ಇದೆಯಾ? ಮೂಮೆಂಟ್ ಐ ಟೆಲ್ ದೆಮ್ ದಿಸ್ ದ ಫ್ಯಾಕ್ಟ್. ಈಗ ಬ್ಯಾಕ್ಗ್ರೌಂಡ್ ಎಲ್ಲ ಗೊತ್ತಿದ್ದ ವಿಷಯ, ಅವರೇ ಹೂವನೆ ಮಾಡ್ಕೊಂಡ್ಬಿಟ್ಟು ಅವರೇ ಮುಂದೆ ಬರಬೇಕಾದ ವಿಷಯ. ಮತ್ತು ಪ್ರಾಣ ಹೇಗೆ ಹೋಗುತ್ತದೋ ಅಥವಾ ಏನಾಗುತ್ತೋ ಮುಂದಿನ ನಮ್ಗೆ ಯಾರು ಹೇಳೋಕ್ಕಾಗಲ್ಲ. ಮೇಲಿನ ಭಗವಂತ ಏನೋ ಇದು ಮಾಡ್ತಾನೋ ಆ ರೀತಿ. ಆದರೂ ಪ್ರಿಕಾಷನರಿ ಭದ್ರತೆ ಏನಾದ್ರು ಕೇಳ್ತೀರಾ? ಭದ್ರತೆಯಿಂದ ಕೇಳಲ್ಲ, ಹೀಗೆ ವಿಷಯ ಹೇಳ್ತೇನೆ. ಅಗತ್ಯ ಇದ್ದರೆ ಕೊಡ್ತಾರೆ ಅವರು. ಅವರಿಗೆ ಮನದಟ್ಟಾಗಿದ್ದರೆ ಇದು ಅಗತ್ಯ ಇದೆ ಅಂತೇಳಿ ಕೊಡ್ತಾರೆ. ಸೊ ಇದು ಅನ್ವರ್ ಮಣಿಪಡಿ ಅವರು ಹೇಳ್ತಾ ಇರುವಂಥದ್ದು. ನಿರಂತರವಾಗಿ ವಿದೇಶಗಳ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಬೆದರಿಕೆ ಕರೆಗಳು ಬರ್ತಾ ಇದೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೂ ಕೂಡ ಮಾಹಿತಿಯನ್ನು ನೀಡಿದ್ದೀನಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಾಕೆರೆ, TV9 ಮಂಗಳೂರು.